ಆತ್ಮೀಯ ಮಹದೇವಪುರ ಕ್ಷೇತ್ರದ ಜನತೆಗೆ ಬೆಳಗ್ಗಿನ ಶುಭೋದಯ ತಿಳಿಸ್ತಾ, ಏನು ನಾನು ಒಂದು ವಾರಕ್ಕೆ ಹಿಂದೆ ಈ ಹೊಸಕೋಟೆ ಟು ಸರ್ಜಾಪುರ ಅಥವಾ ಸರ್ಜಾಪುರ ಟು ಹೊಸಕೋಟೆ ಕಡೆ ಹೋಗೋಂಥ ಕಾಡುಗೋಡಿ ಸಮೀಪ ಈ ಬ್ರಿಡ್ಜ್ ಏನಿದೆ, ಸಾಯಿಬಾಬಾ ಆಶ್ರಮ ಮುಂದುಗಡೆ ಇರ್ತಕ್ಕಂಥ ಈ ಮುಖ್ಯ ರಸ್ತೆಗಳು ಯಾವ ರೀತಿ ಗುಂಡಿ ಬಿದ್ದು ಜನಗಳಿಗೆ ಯಾವ ರೀತಿ ತೊಂದರೆ ಆಗ್ತಾಯಿದೆ, ಮತ್ತು BWSSB ಪೈಪ್ ಹೊಡೆದೋಗಿ ನೀರು ಯಾವ ರೀತಿ ಲೀಕ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿ ನಾನು ಕಂಪ್ಲೇಂಟ್ ಹಾಕಿದ್ದೆ. ಆ ಕಂಪ್ಲೇಂಟ್ ವಿಚಾರವಾಗಿ ಇದೇನು ಪರ್ಮನೆಂಟ್ ಕೆಲಸ ಏನಲ್ಲ. ನಾನು ಅವತ್ತು ಹೇಳಿದ್ದೀನಿ, ನೋಡಿ, ತ್ಯಾಪೆ ಹಾಕೋಂಥ ಕೆಲಸ ಮಾಡಬೇಡಿ. ತ್ಯಾಪೆ ಹಾಕೋಂಥ ಕೆಲಸ ಅದು ಪರ್ಮನೆಂಟ್ ಕೆಲಸ ಅಲ್ಲ. ನೋಡಿ, ಇವತ್ತು 20 ಸರಿ ತ್ಯಾಪೆ ಹಾಕಿದ್ದಾರೆ. ಅದು ಮಳೆ ಬಂದರೆ, ನೀರು ಬಂದರೆ, ವಿಪರೀತ ನೀರು ಬರುತ್ತೆ, ನೀರು ಕೊಚ್ಕೊಂಡು ಹೋಗ್ತದೆ. ನೀವು ಹಾಕಿರ್ತಕ್ಕಂಥ ಕೆಲಸ ಇದೇನು ಪರ್ಮನೆಂಟ್ ಕೆಲಸ ಏನಲ್ಲ. ಆದರೆ ಬೆಟರ್ ದೆನ್ ಜನಗಳಿಗೆ ಓಡಾಡೋದಕ್ಕೆ ಸ್ವಲ್ಪ ಅನುಕೂಲ ಆಗಿರ್ತಕ್ಕಂಥ ವಿಚಾರದಲ್ಲಿ ಅದರಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಖಂಡಿತವಾಗ್ಲೂ ಅದು ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಇದೇನು ಪರ್ಮನೆಂಟ್ ಕೆಲಸ ಏನಲ್ಲ. ಪರ್ಮನೆಂಟಾಗಿ ರೋಡೆಲ್ಲ ಜನಗಳಿಗೆ ಸುಸೂಕ್ಷ್ಮವಾಗಿ ಸುರಕ್ಷಿತವಾಗಿ ಓಡಾಡುತ್ತ ಒಂದು ರೋಡ್ ಆಗಬೇಕು. ನೋಡಿ, ಅಲ್ಲಲ್ಲಿ ತ್ಯಾಪೆಗಳು ಹಾಕಿದ್ದೀರಾ. ಯಾರೆಲ್ಲ ಅಧಿಕಾರಿಗಳಿದ್ದೀರಾ, BBMP ಜಾಯಿಂಟ್ ಕಮಿಷನರ್ ಅವರು, BWSSB ಅವರು, ಈ ರಸ್ತೆ ಕಾಮಗಾರಿ AWR ಆಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು, ನೀವೆಲ್ಲ ಸ್ಪಾಟ್ಗೆ ವಿಸಿಟ್ ಮಾಡಬೇಕು. ಈ ಸ್ಪಾಟ್ಗೆ ವಿಸಿಟ್ ಮಾಡಿ ಇಲ್ಲಿ ಯಾವ ರೀತಿ ಸಮಸ್ಯೆ ಕಾಡ್ತಾ ಇದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಪ್ರತ್ಯಕ್ಷವಾಗಿ ನೋಡಿ ನಿಮ್ಮ ಅಧಿಕಾರಿಗಳಿಗೆ ಯಾವ ರೀತಿ ಗೈಡ್ಲೈನ್ಸ್ ಕೊಡಬೇಕು ಆ ರೀತಿ ಗೈಡ್ಲೈನ್ಸ್ ಕೊಟ್ಟು ಈ ಕಾಮಗಾರಿಗಳು ಭಾಳ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟಂದರೆ ಮಾಡ್ತೀರಾ. ನೀವು ಮುಂದಿನ ದಿವಸಗಳಲ್ಲಿ ಈ ರಸ್ತೆನ ಅಗಲೀಕರಣ ಕೂಡ ಮಾಡೋ ಅಂಥ ಐಡಿಯಾ ಇರ್ಬೋದೇನೋ. ಅದಕ್ಕೆ ಇಲ್ಲಿ ಈ ರೋಡಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ತೆಗ್ದಿದ್ದೀರಾ. ಮಾಡಿ, ಬೇಡ ಅಂತ ಹೇಳಲ್ಲ. ನಾವು ಜನಗಳ ಪರ ನೀವು ಕೆಲಸ ಮಾಡಿದ್ರೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದರೆ ಸ್ವಲ್ಪ ಆದರೂ ನಿಯತ್ತಿರ್ಬೇಕು ರೀ. ಸರ್ಕಾರ ಸಂಬಳ ಕೊಡುತ್ತೆ, ತಗೊಳ್ಳೋ ಸಂಬಳಕ್ಕೆ ನಾವು ಕರೆಕ್ಟಾಗಿ ದುಡಿಬೇಕು. ಸಂಬಳಕ್ಕೆ ನಾವು ನಿಯತ್ತಾಗಿ ಕೆಲಸ ಮಾಡಬೇಕು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಟ್ಯಾಕ್ಸ್ ದುಡ್ಡು ತಿಂತೀವಿ ನಾವು ಅಂತ ಹೇಳ್ಬಿಟ್ಟು ನಿಯತ್ತಿರಬೇಕು. ಆ ನಿಯತ್ತಿಂದ ಖಂಡಿತವಾಗ್ಲೂ ಕೆಲಸ ಮಾಡಿರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ತಿಳಿಸ್ತಾ, ನೋಡಿ, ಇಲ್ಲಿ ಮುಂದ್ಗಡೆನೂ ಅಷ್ಟೇ ಯಾವ ರೀತಿಯ ಮಣ್ಣು ಆ ರೋಡೆಲ್ಲ ಅಗೆದ್ಬಿಟ್ಟು ಮಣ್ಣೆಲ್ಲ ಅದೇ ರೀತಿ ಗುಡ್ಡೆಗಳು ಹಾಗೆ ಬಿಟ್ಬಿಟ್ಟಿದ್ರು. ಅದನ್ನು ಒಂದು ರೀತಿ ಏನೋ ಜನಗಳಿಗೆ ಈಗ ಓಡಾಡೋದಕ್ಕೆ ಸದ್ಯಕ್ಕೆ ಅನುಕೂಲ ಆಗೋಂಥ ವಿಚಾರ ಆಗಿದೆ. ಅದನ್ನೆಲ್ಲ ಸಮ ಮಾಡಿ ಜನಗಳಿಗೆ ಸ್ವಲ್ಪ ಸಂಪೂರ್ಣವಾಗಿ ಏನಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಓಡಾಡಿ ಮಾಡೋಕ್ಕೆಲ್ಲ ಓಡಾಡೋದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ವಿಡಿಯೋನೆಲ್ಲ ಯಾರೆಲ್ಲ ಶೇರ್ ಮಾಡಿದ್ದೀರಾ ನಿಮಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಅರ್ಥ ಆಯಿತಾ? ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾನ್ಯ ಯಾರು ಶಾಸಕರಿದ್ದೀರಾ, ಈ ಮಹದೇವಪುರ ಕ್ಷೇತ್ರದ ಶ್ರೀಮತಿ ಅರವಿಂದ ಲಿಂಬಾವಳಿ, ಮಂಜುಳಾ ಅರವಿಂದ ಲಿಂಬಾವಳಿ ಮೇಡಮ್ ಅವ್ರಿಗೂ ಗಮನಕ್ಕೂ ಇದು ಬರಬೇಕು. ಬಂದು ಅವರೂ ಏನ್ರಿ ಇದು ಈ ರೀತಿ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಇನ್ನೂ ಭಾಳ ಚೆನ್ನಾಗಿ ಕೆಲಸಗಳು ಆದಷ್ಟು ಬೇಗ ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ಅಲ್ಲಿ ಮುಂದ್ಗಡೆ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಗುಂಡಿ ಬಿದ್ದಿದೆ. ಆ ಗುಂಡಿ ಇವತ್ತೆಲ್ಲ ನಾಳೆ ಕುಸ್ಕೊತದೆ. ಯಾಕಂದರೆ ಅದು ಮೋರಿ, ಅದು ರಾಜಕಾಲುವೆದು ಮೋರಿ. ಆ ಮೋರಿಗೆ ಸಂಬಂಧಪಟ್ಟಂಗೆ ಅದು ಒಂದು ಗುಂಡಿ ಆಗಿರ್ತಕ್ಕಂಥದ್ದು. ಸೊ ಅದು ಇವತ್ತೆಲ್ಲ ನಾಳೆ ತುಂಬ ಅಪಾಯವಾಗಿ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಆದಷ್ಟು ಬೇಗ ಅದೂ ಕೆಲಸ ಆಗಬೇಕು. ನೋಡಿ, ಇಲ್ಲೆಲ್ಲ ರೋಡೆಲ್ಲ ಅಗೆದ್ಬಿಟ್ಟು ಮಣ್ಣುಗುಡ್ಡೆ ಎಲ್ಲ ಹಾಗೇ ಇತ್ತು ನಾವು ಮುಂಚೆ ವಿಡಿಯೋ ಮಾಡಿದಾಗ. ಈಗ ಸೊ ಬೆಟರ್ ದೆನ್ ಜನ ಓಡಾಡೋದಕ್ಕೆ ಸ್ವಲ್ಪ ಅನುಕೂಲ ಆಗಿದೆ. ಸೊ ಇದು ಖುಷಿ ಆಗ್ತಾಯಿದೆ. ನೋಡಿ, ಇದು ರಾಜಕಾಲುವೆ. ಈ ರಾಜಕಾಲುವೆ ಪಕ್ಕ ಬಿದ್ದಿರ್ತಕ್ಕಂಥ ಗುಂಡಿ ಇದು. ಸೊ ಇಲ್ಲೇ ಪೈಪ್ಲೈನ್ ಏನಾದರೂ ಇದೆಯೇನೋ ಗೊತ್ತಿಲ್ಲ. ಸೊ ಇದು ಕೆಲಸ ಆಗಬೇಕು ಭಾಳ ಚೆನ್ನಾಗಿ. ನೋಡಿ, ಈ ಗುಂಡಿ ಹಾಗೇ ಇದೆ. ಈ ಗುಂಡಿ ಯಾವತ್ತು ಕುಸ್ಕೊಳ್ಳುತ್ತೋ ನೋಡಿ, ಒಂದು ಸ್ವಲ್ಪ ಮೊನ್ನೆ ನಾನು ತೋರಿಸಿದಾಗ ಸ್ವಲ್ಪ ಚಿಕ್ಕದಿತ್ತು.
ನೋಡಿ ಈಗ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಇದೆ. ಇದೇ ರೀತಿ ಇದು ಗುಂಡಿ ಭಾಳ ದೊಡ್ಡದಾಗಿ ಜನಗಳಿಗೆ ಭಾಳ ಸಮಸ್ಯೆ ಆಗೋಂಥ ವಿಚಾರ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ಈ ಕೆಲಸ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಮಾಡೋಂಥ ಕೆಲಸ ಆಗಬೇಕು, ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಆಗಬೇಕಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಧಿಕಾರಿಗಳವ್ರಿಗೆ ಹೋಗಿ ಜನ ಈ ಕೆಲಸ ಸಂಪೂರ್ಣವಾಗಿ ಪರ್ಮನೆಂಟಾಗಿ ಆಗೋವರೆಗೂ ಶ್ರಮಿಸ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಧನ್ಯವಾದಗಳು.